ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ 5 ಸ್ಟಾರ್ ಕ್ಲಾಸಿಕ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬೀಸ್ಟ್, ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಎಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಡಿ ಕ್ರೌಡ್ ಅದ್ಭುತವಾದ ರಿಯಾಕ್ಷನ್ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಎಮಿನ್ ಅವರಿಗೆ ಕೊಡ್ತಾ ಇರುತ್ತೆ. ಇಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಹೊಸ ಮರ್ಚೆಂಡೈಸ್ ಕೂಡ ಹಾಕೊಂಡು ಬಂದಿರ್ತಾರೆ. FAF5 ಅನ್ನೋದು. ನಮ್ಮ ಪಾಲ್ ಎಮಿನ್ ಅವರು ಮೊದಲು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿ ಬ್ರಾಕ್ ಲೆಸ್ನರ್ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಇಂಡಸ್ಟ್ರಿಯಲ್ಲಿ ಬ್ರಾಕ್ ಲೆಸ್ನರ್ ಅಂತ ಬೀಸ್ಟ್ ನ ಇಲ್ಲಿವರೆಗೂ ಕೂಡ ಯಾರು ಕಂಡೇ ಇಲ್ಲ ಅಂತ. ಅಂಡ್ ಇಡೀ ಕ್ರೌಡ್ ಒಬಾಫೆಮಿ ಅವರ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ಪಾಲ್ ಎಮಿನ್ ಅವರು ಹೇಳ್ತಾರೆ, ಒಬಾಫೆಮಿ ಅವರ ಬಗ್ಗೆ ಮಾತಾಡೋದಾದ್ರೆ ಒಬಾಫೆಮಿ ಒಂದ್ ರೀತಿ ಓವರ್ ಹೈಪ್ ಅಂತಾನೆ ಹೇಳ್ಬೇಕು. ಕಳೆದ ವಾರ ಏನಾಯ್ತೋ ಅದು ನಿಜವಾಗ್ಲೂ ಕೂಡ ತುಂಬಾನೇ ನನ್ನ ತಲೆ ಕೆಡಿಸ್ತಾ ಇದೆ. ಅಂಡ್ ಕಳೆದ ವಾರ ಏನಾಯ್ತು, ಯಾಕಂಗಾಯ್ತು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಳೆದ ವಾರ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, 20ಕ್ಕೂ ಜಾಸ್ತಿ ಮಾಸ್ಕ್ ಮ್ಯಾನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸೆತ್ ರಾಲಿನ್ಸ್ ಅವರಿಂದನೂ ಕೂಡ ಡಿಸ್ಟ್ರಾಕ್ಟ್ ಆಗ್ತಾರೆ. ಆ ಒಂದು ಟೈಮ್ ಅಲ್ಲಿ ಒಬಾಫೆಮಿ ಅವರು ಬಂದು ಆ ಒಂದು ಅಡ್ವಾಂಟೇಜ್ ನ ಯೂಸ್ ಮಾಡಿಕೊಂಡು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಎದೆ ಮೇಲೆ ಕಾಲಿಟ್ಟು ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆ ತೋರಿಸ್ತಾರೆ. ಸೊ ಡಿಸ್ಟ್ರಾಕ್ಷನ್ ನ ಅಡ್ವಾಂಟೇಜ್ ಆಗಿ ಮಾತ್ರ ಒಬಾಫೆಮಿ ಅವರು ತಗೊಂಡಿದ್ದು. ಅದನ್ನೇನಾದ್ರೂ ಬಿಟ್ಟಿದ್ದಿದ್ರೆ ಒಬಾಫೆಮಿ ಅವರು ಯಾವತ್ತೂ ಕೂಡ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆಗ್ಲಿ, ಅವರು ಬ್ರಾಕ್ ಲೆಸ್ನರ್ ಅವರ ಎದೆ ಮೇಲೆ ಕಾಲಿಟ್ಟು ರಸಲ್ ಮೇನಿಯಾ ಕಡೆಗೆ ಬೆರಳು ಮಾಡಿ ತೋರಿಸಿದ್ರಲ್ಲ, ಅದೇ ನಮ್ಮ ಒಬಾಫೆಮಿ ಅವರ ರಸಲ್ ಮೇನಿಯಾ ಮೂಮೆಂಟು. ಇನ್ನ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಕಾಂಕರರ್ ಮಾಡ್ತಾರೆ. ರಸಲ್ ಮೇನಿಯಾ ಮೈನ್ ಇವೆಂಟ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಅಂಡರ್ಟೇಕರ್ ಅವರ ಸ್ಟ್ರೀಕ್ ನ ಎಂಡ್ ಮಾಡಿದವರು, 21-1 ಮಾಡಿದವರು. ಆ ಒಬ್ಬ ವ್ಯಕ್ತಿನ ಸೋಲ್ಸೋದಕ್ಕೆ ತುಂಬಾ ಜನ ಬಂದ್ರು. ಈವನ್ ಅಂಡರ್ಟೇಕರ್ ಅವರು ಕೂಡ ಅದಕ್ಕೆ ರಿವೆಂಜ್ ನ ತಗೊಳ್ಳೋದಕ್ಕೆ ಆಗ್ಲಿಲ್ಲ. ಈವನ್ ಗೋಲ್ಡ್ ಬರ್ಗ್ ಅವರು ಕೂಡ ಬಂದ್ರು, ಅವ್ರ ಕೈಯಲ್ಲೂ ಕೂಡ ಆಗ್ಲಿಲ್ಲ. ಡೀನ್ ಆಂಬ್ರೋಸ್ ಅವರು ಬಂದ್ರು, ಅವ್ರ ಕೈಯಲ್ಲಿ ಕೂಡ ಆಗ್ಲಿಲ್ಲ. ಬಾಬಿ ಲ್ಯಾಶ್ಲಿ ಬಂದ್ರು, ಅವ್ರ ಕೈಯಲ್ಲಿ ಕೂಡ ಆಗ್ಲಿಲ್ಲ. ಏಜ್ ಸ್ಟೈಲ್ ಹಾಗೆ ಜಾನ್ ಸೀನಾ ಅವರ ಕೈಯಲ್ಲೂ ಕೂಡ ಆಗ್ಲಿಲ್ಲ. ಇನ್ನು ಒಬಾಫೆಮಿ ಅವರ ಕೈಯಲ್ಲೂ ಕೂಡ ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬ್ರಾಕ್ ಲೆಸ್ನರ್ ಅವರು ರಸಲ್ ಮೇನಿಯಾದಲ್ಲಿ ಒಬಾಫೆಮಿ ಅವರನ್ನ ಕಾಂಕರರ್ ಮಾಡ್ತಾರೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ಒಬಾಫೆಮಿ ಅವರಿಗೆ ಅದ್ಭುತವಾದ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದ್ಭುತವಾದ ರಿಯಾಕ್ಷನ್ ಕೂಡ ಸಿಗ್ತಾ ಇರುತ್ತೆ. ಅವರು ರಿಂಗ್ ಗೆ ಬಂದ ಕೂಡಲೇ ಪಾಲ್ ಎಮಿನ್ ಅವರು ರಿಂಗ್ ಇಂದ ಕೆಳಗಡೆ ಇಳಿತಾರೆ. ಮೊದಲು ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು FI ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಅದರಿಂದ ನಮ್ಮ ಒಬಾಫೆಮಿ ಅವರು ತಪ್ಪಿಸ್ಕೊಂಡು ಬ್ರಾಕ್ ಲೆಸ್ನರ್ ಅವ್ರನ್ನೇ ರಿಂಗ್ ಇಂದ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದನ್ನ ನೋಡಿ ಬ್ರಾಕ್ ಲೆಸ್ನರ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ನಿಂತ್ಕೊಬಿಡ್ತಾರೆ. ಏನೇ ಆಗ್ಲಿ, ಈ ವಾರ ಯಾರಿಂದನೂ ಕೂಡ ಡಿಸ್ಟ್ರಾಕ್ಷನ್ ಇರಲಿಲ್ಲ. ಆದ್ರೂ ಕೂಡ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಕೆಳಗಡೆ ಹಾಕಿದ್ದಾರೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಬ್ರಾಕ್ ಲೆಸ್ನರ್ ಅವರ ಮುಖದಲ್ಲೂ ಕೂಡ ಆ ಒಂದು ಶಾಕು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇತ್ತು. ಇದಾದ್ಮೇಲೆ ನಮಗೆ ಊಸೋಸ್ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ತುಂಬಾ ವಾರಗಳ ನಂತರ ಇವತ್ತು ನಮಗೆ ಮತ್ತೊಮ್ಮೆ ಜೇಬೂಸ್ ಅವರ ಈಟ್ ಎಂಟ್ರೆನ್ಸ್ ನೋಡೋದಕ್ಕೆ ಸಿಕ್ತು. ತುಂಬಾ ದಿನ ಆಗಿತ್ತಲ್ಲ ನೋಡಿ, ಅದಕ್ಕೋಸ್ಕರ ನಾನು ಕೂಡ ಇವತ್ತು ಈ ಒಂದು ಎಂಟ್ರೆನ್ಸ್ ನ ಎಂಜಾಯ್ ಮಾಡಿದೆ ಅಂತ ಹೇಳ್ಬೇಕು. ಬಟ್ ರೆಗ್ಯುಲರ್ ಆಗಿ ಈ ಒಂದು ಎಂಟ್ರೆನ್ಸ್ ನ WWE ಅವರು ಪ್ಲೇ ಮಾಡ್ತಾ ಇದ್ರೆ ಅದು ಕೂಡ ಬೋರಿಂಗ್ ಆಗ್ತಾ ಇರುತ್ತೆ. ತುಂಬಾ ದಿನ ಆದ್ಮೇಲೆ ಒಂದು ಅದ್ಭುತವಾದ ಎಂಟ್ರೆನ್ಸ್ ನ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇಬೂಸ್ ಅವರು ಮಾಡಿದ್ರು. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಚೀಟಿಂಗ್ ಮಾಡೋದಕ್ಕೆ ನೋಡ್ತಾರೆ. ಅವರು ನಕಲ್ಸ್ ನ ಯೂಸ್ ಮಾಡೋದಕ್ಕೆ ನೋಡ್ತಾರೆ. ಆ ಒಂದು ಟೈಮ್ ಅಲ್ಲಿ ಎಲಿನೈಟ್ ಅವರು ಬಂದು ನಮ್ಮ ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ನಕಲ್ಸ್ ನ ಕಿತ್ಕೊಂಡು ಜೇವೂಸೋಗೆ ಕೊಡ್ತಾರೆ. ಈ ಕಡೆ ನಮ್ಮ ಜೇವೂಸೋ ಅವರು ಆ ಒಂದು ನಕಲ್ಸ್ ನ ಹಾಕೊಂಡು ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಷ್ಟಕ್ಕೆ ನಮ್ಮ ಜೇವೂಸೋ ಅವರು ಸುಮ್ಮನೆ ಇರೋದಿಲ್ಲ. ಅವರು ಲೋಗನ್ ಪಾಲ್ ಅವರ ಮೇಲೂ ಕೂಡ ಆ ಒಂದು ನಕಲ್ಸ್ ಇಂದ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜೇವೂಸೋ ಅವರು ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ನಿಜವಾಗ್ಲೂ ಈ ರೀತಿ ಕ್ಯಾರೆಕ್ಟರ್ ನಮ್ಮ ಜೇವೂಸೋ ಅವರಿಗೆ ತುಂಬಾನೇ ಸೂಟ್ ಆಗುತ್ತೆ. ಅದನ್ನ ಬಿಟ್ಟರು ಅವರು ಈಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇದಾದ್ಮೇಲೆ ನಮಗೆ ದ ಮ್ಯಾನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ, ನೀವು ನನಗೆ ಬೂ ಮಾಡಿ ಏಜೆಲಿ ಅವರಿಗೆ ಚಿಯರ್ ಮಾಡ್ತಾ ಇರ್ತೀರಾ. ಯಾವ ಏಜೆಲಿ WWE ಕಂಪನಿನ 10 ವರ್ಷ ಬಿಟ್ಟು ತೊಲಗಿದ್ಲೋ ಅವಳಿಗೆ ನೀವು ಚಿಯರ್ ಮಾಡ್ತಾ ಇದ್ದೀರಾ. ಲಿಟ್ರಲಿ ನಾನು WWE ಇಂದ ಒಂದು 10 ತಿಂಗಳು ಬ್ರೇಕ್ ನ ತಗೊಂಡಿದ್ದೀನಿ ಅಷ್ಟೇ. ಬ್ರೇಕ್ ನ ತಗೊಂಡು ನಾನು ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಮತ್ತೊಮ್ಮೆ ಇಲ್ಲಿಗೆ
ಗೆ ಬಂದಿದ್ದೀನಿ, ಆದ್ರೂ ಕೂಡ ನೀವು ನನಗೆ ಬೂ ಮಾಡ್ತಾ ಇದ್ದೀರಾ. ಏನೇ ಆಗಲಿ ಹಾಗೆ ಹೀಗೆ ಏಜಲಿ ಹಾಗೆ ಹೀಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನನ್ನ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡ್ಲು, ನಾನು ಒಂದು ಚಾಂಪಿಯನ್ಶಿಪ್ ನ ರಿಲಿವೆಂಟ್ ಮಾಡಿದ್ದು ಅಂತ ಮಾತಾಡ್ತಾ ಇರ್ತಾರೆ. ನಿಮಗೆ ಏಜಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಏಜಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೆಲವೊಂದಷ್ಟು ಬ್ಯಾಕ್ ಅಂಡ್ ಫೋರ್ತ್ ವರ್ಡ್ ಎಕ್ಸ್ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರು ನನಗೆ ನಿನ್ನ ಮೇಲೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕು ರಸಲ್ ಮೀನಿಯಾದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಏಜಲಿ ಅವರು ಕೂಡ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಇವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾ 42 ಗೆ ಅಫಿಷಿಯಲ್ ಆಗಿ ಮ್ಯಾಚ್ ಬುಕ್ ಕೂಡ ಆಗಿದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಎಲೆ ನೈಟ್ ಅವರು ಬಂದು ಜೇ ಉಸೋ ನೀನ್ ಯಾಕೋ ರೋಮನ್ ರೈನ್ಸ್ ಅವರ ರೀತಿ ಆಕ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅಂಡ್ ಆ ಒಂದು ವಿಚಾರನ ಕೇಳಿಸ್ಕೊಂಡು ನಮ್ಮ ಜೇ ಉಸೋ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋ ಅವರನ್ನ ಸಮಾಧಾನ ಮಾಡಿ, ಎಲೆ ನೈಟ್ ನೀನು ನಿನ್ನ ವರ್ಡ್ಸ್ ಗಳ ಮೇಲೆ ಗಮನ ಇಟ್ಟು ಮಾತಾಡು, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಇವತ್ತು ನಮ್ಮ ಜೇ ಉಸೋ ಅವರು ಒಂದು ರೀತಿ ಆ ರೈಟ್ ಹ್ಯಾಂಡ್ ಮ್ಯಾನ್ ಜೇ ಉಸೋ ರೀತಿನೇ ಆಕ್ಟ್ ಮಾಡ್ತಾ ಇದ್ರು. ಇದಾದ್ಮೇಲೆ ನಿಮಗೆ ಗ್ರೇಸನ್ ಬಾಲರ್ ಹಾಗೆ ಜಿಯೋವ್ಯಾನ್ ಇವಾನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ನಮ್ಮ ಜಿಯೋವ್ಯಾನ್ ಅವರ ಐ ಫ್ಲೈಯಿಂಗ್ ಮೂವ್ಸ್ ಗಳು ಅಷ್ಟೇ ಅದ್ಭುತವಾಗಿರುತ್ತೆ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರು ಟಾಪ್ ರೋಪ್ ಮೇಲಿಂದ ಓಜಿ ಕಟರ್ ನ ಕನೆಕ್ಟ್ ಮಾಡಿ ಗ್ರೇಸನ್ ಬಾಲರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ನೋಡಬೇಕು ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಜಿಯೋವ್ಯಾನ್ ಇವಾನ್ಸ್ ಅವ್ರನ್ನ ನ್ಯೂ ಡೇಗೆ ಜಾಯಿನ್ ಮಾಡಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಆಡಮ್ ಪಿಯರ್ಸ್ ಹಾಗೆ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲಿಮಿನ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ಇವತ್ತು ವಿಷನ್ ಡಿಸ್ಕ್ವಾಲಿಫಿಕೇಶನ್ ಇಂದ ವಿನ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಮಂಡೇ ನೈಟ್ ರಾಲಿ ಊಸೋಸ್ ಗಳು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ವಿಷನ್ ಮೇಲೆ ಡಿಫೆಂಡ್ ಮಾಡಬೇಕು, ಅದು ಕೂಡ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಅಲ್ಲಿ ಅಂತ ನಮ್ಮ ಪಾಲಿಮಿನ್ ಅವರು ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಓಕೆ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಏನೋ ಕನ್ಸಿಡರ್ ಮಾಡ್ತೀಯ ಹಾಗೆ ಹೀಗೆ ಅಂತ ಕಿರ್ಚಾಡ್ತಾ ಅವರೇ ಶಾಂತವಾಗಿ ಓಕೆ ಇದನ್ನ ನೀನು ಥಿಂಕ್ ಮಾಡು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವ್ರನ್ನ ತಡೆದು ಈಗ ನೀನು ರಿಂಗಿಗೆ ಹೋಗು, ಯಾಕಂದ್ರೆ ಈಗ ನಾನು ನಿನಗೆ ಟೈಮ್ ನ ಕೊಡ್ತಾ ಇದ್ದೀನಿ, ಸೆತ್ ರಾಲಿನ್ಸ್ ಅವರ ಈ ಒಂದು ಸಿಚುಯೇಷನ್ ನ ಅಡ್ರೆಸ್ ಮಾಡು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವ್ರನ್ನ ಸೀದಾ ರಿಂಗ್ ಹೋಗೋದಕ್ಕೆ ಕಳಿಸ್ತಾರೆ. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ರಿಂಗಿಗೆ ಬರ್ತಾರೆ. ನಮ್ಮ ಪಾಲಿಮಿನ್ ಅವರು ರಿಂಗಿಗೆ ಬಂದು ಹೇಳ್ತಾ ಇರ್ತಾರೆ, ಇವತ್ತು ನನ್ನ ಕೆಟ್ಟ ದಿನ, ಯಾಕಂದ್ರೆ ನಾನು ಈ ಒಂದು ಜಾಗದಲ್ಲಿ ಇದ್ದೀನಿ. ಇವತ್ತು ನನ್ನ ಕೆಟ್ಟ ದಿನ, ಯಾಕಂದ್ರೆ ನನ್ನ ಮುಂದೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಇಲ್ಲ, ಅವರು ಆದಷ್ಟು ಬೇಗ ಈ ಒಂದು ಕಂಪನಿಗೆ ಬರೋದು ಇಲ್ಲ. ಇವತ್ತು ನನ್ನ ಕೆಟ್ಟ ದಿನ, ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಕೂಡ ಪಿಸ್ಡ್ ಆಗಿ ಈ ಒಂದು ಎರೆನನ ಈಗಾಗಲೇ ಬಿಟ್ಟೋಗಿದ್ದಾರೆ. ಇವತ್ತು ನನ್ನ ಕೆಟ್ಟ ದಿನ, ಯಾಕಂದ್ರೆ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರು ಕೂಡ ಕಂಕಷನ್ಗೆ ಒಳಗಾಗಿದ್ದಾರೆ ಅಂಡ್ ಅವರು ಕೂಡ ಇಲ್ಲಿ ಬರೋದಕ್ಕೆ ಆಗೋದಿಲ್ಲ. ಸೊ ಇವತ್ತು ಇಲ್ಲಿ ನಾನು ಒಬ್ಬನೇ ನಿಂತಿದ್ದೀನಿ ಅಂಡ್ ಮ್ಯಾನ್ ಆಫ್ ಕೋರ್ಸ್ ಅದನ್ನೇ ಮಾಡಬೇಕಾಗಿರೋದು. ಅಂಡ್ ಇಲ್ಲಿ ನಾನು ಸತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಕಾಲ್ ಔಟ್ ಮಾಡ್ತಾ ಇದ್ದೀನಿ. ನಿನ್ನ ಹಾಗೆ ನನ್ನ ಬಿಸ್ನೆಸ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಂಪನಿ ಸಾಕಾಗೋದಿಲ್ಲ ಅಂದಂಗೆ ಇದು ನಾನು ನಿನಗೆ ರಸಲ್ ಮೇನಿಯಾಗೆ ಕೊಡ್ತಾ ಇರೋ ಚಾಲೆಂಜು ಇಲ್ಲ, ಯಾಕಂದ್ರೆ ನಾನು ನಿನ್ ಮುಂದೆ ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ, ಅದು ನಿನಗೂ ಕೂಡ ಗೊತ್ತು. ಏನೇ ಆಗ್ಲಿ ಈಗ ಇಲ್ಲಿಗೆ ಬಾ, ನನ್ನ ಜೊತೆ ಮಾತಾಡು ಅಂತ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಕರೀತಾರೆ. ಬಟ್ ಸೆತ್ ರಾಲಿನ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಪಾಲಿಮಿನ್ ಅವರು ಕರಿತಾನೆ ಇರ್ತಾರೆ. ಬಟ್ ಒಬ್ಬ ಮಾಸ್ಕ್ ಮ್ಯಾನು ಸೀದಾ ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ಆ ಒಂದು ಮಾಸ್ಕ್ ನ ರಿಮೂವ್ ಮಾಡ್ತಾನೆ. ಅಂಡ್ ಅದನ್ನ ನಮ್ಮ ಪಾಲಿಮಿನ್ ಅವರು ಗಮನಿಸಿರೋದಿಲ್ಲ. ಫೈನಲಿ ಅವರು ಸೆತ್ ರಾಲಿನ್ಸ್ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಈ ಕಡೆ ಸೆತ್ ರಾಲಿನ್ಸ್ ಅವರು ಕೂಡ ಸ್ಮೈಲ್ ಮಾಡಿದಾಗ ಸಡನ್ ಆಗಿ ಪೊಲೀಸ್ಗಳು ಬಂದು ಸೆತ್ ರಾಲಿನ್ಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರ ಮಾಸ್ಟರ್ ಪ್ಲಾನ್ ಗೊತ್ತಾಗುತ್ತೆ. ನಮ್ಮ ಪಾಲಿಮಿನ್ ಅವರು ಪೊಲೀಸ್ಗಳನ್ನ ಕರೆಸಿದ್ರು ಅಂತ. ಸೊ ಪೊಲೀಸ್ಗಳು ಬಂದು ಸೆತ್ ರಾಲಿನ್ಸ್ ಅವರ ಕೈಗೆ ಬೇಡಿನ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನೀನು ವಾರಗಳ ಹಿಂದೆ ನನಗೆ ಅಟ್ಯಾಕ್ ಮಾಡಿದ್ದಲ್ಲ, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಮಾಡಿದೆ ಅಂಡ್ ಈಗ ನೀನು ಅರೆಸ್ಟ್ ಆಗ್ತಾ ಇದೀಯಾ ಅಂಡ್ ಈಗ ನೀನು ಒಬ್ಬ ಕ್ರಿಮಿನಲ್ಲು ಅಂಡ್ ಇದರಿಂದ ನಿನ್ನ ವೈಫ್ ನಿನಗೆ ಡಿವೋರ್ಸ್ ನ ಕೊಡ್ತಾಳೆ ಅಂಡ್ ಅವಳು ಲಾಕರ್ ರೂಮ್ ಅಲ್ಲಿ ಬೇರೆ ಒಬ್ಬನ್ನ ಮದುವೆ ಆಗ್ತಾಳೆ. ಇನ್ನ ನಿನ್ನ ಮಗಳು ವಿಚಾರಕ್ಕೆ ಬಂದ್ರೆ ಮಗಳನ್ನ ಅವರು ಸರ್ಕಾರ ಚೈಲ್ಡ್ ಪ್ರೊಟೆಕ್ಷನ್ ಟೀಮಿಗೆ ಒಪ್ಪಿಸ್ತಾರೆ. ನೀನ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ನಿನ್ನ ಮಗಳನ್ನೇ ನಾನು ದತ್ತು ತಗೋತೀನಿ ಹಾಗೆ ಹೀಗೆ ಅಂತ ಉರಿಸ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಸೆತ್ ರಾಲಿನ್ಸ್ ಅವರು ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಡು ಬಂದು ಪಾಲಿಮಿನ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಬಟ್ ಅಲ್ಲಿ ಮತ್ತೊಮ್ಮೆ ಪೊಲೀಸ್ಗಳು ಬಂದು ಸೆತ್ ರಾಲಿನ್ಸ್ ಅವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಡ್ ಅಟ್ಯಾಕ್ ಆದ್ಮೇಲೂ ಕೂಡ ನಮ್ಮ ಪಾಲಿಮಿನ್ ಅವರು ಸ್ಮೈಲ್ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ ಈಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಪೊಲೀಸ್ಗಳು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇದಾದ್ಮೇಲೆ ನಮಗೆ ಕಬುಕಿ ವಾರಿಯರ್ಸ್ ವರ್ಸಸ್ ಬೇಲಿ ಹಾಗೆ ಲೈರಾ ವಾಲ್ಕಾಯರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕಾಯರ್ ಹಾಗೆ ಬೇಲಿ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸಡನ್ ಆಗಿ ನಮ್ಮ ಸ್ಟೆಫನಿ ವೆಕೇರ್ ಅವರು ಬಂದು ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇಲ್ಲಿ ನಮ್ಮ ಸ್ಟೆಫನಿ ವೆಕೇರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಒಂದು ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅವರು ನಮ್ಮ ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗಿಗೆ ಬರ್ತಾರೆ ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಪೆಂಟೆ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ.
ಆಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ JD ಮೆಕ್ಡೊನಾಗ್ ಅವರು ಕೂಡ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಪೆಂಟಾ ಅವರು ಮೆಕ್ಸಿಕನ್ ಡಿಸ್ಟ್ರಾಯರ್ ಗೆ ರೆಡಿ ಆಗಬೇಕಾದ್ರೆ ನಮ್ಮ JD ಮೆಕ್ಡೊನಾಗ್ ಅವರ ಕಡೆಯಿಂದ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಫಿನ್ ಬ್ಯಾಲರ್ ಅವರು ಬಂದು JD ಮೆಕ್ಡೊನಾಗ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ 619 ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೆಡಿ ಆಗ್ತಾ ಇರ್ತಾರೆ. ಬಟ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ನೋಡಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದಾಗ ಈ ಕಡೆ ನಮ್ಮ ಪೆಂಟಾ ಅವರು 619 ನ ಕನೆಕ್ಟ್ ಮಾಡಿಸ್ಕೊಂಡು ಫ್ಲಾಶ್ ನ ಕನೆಕ್ಟ್ ಮಾಡಿದಾಗ ನೀನ ಅಪ್ ಮಾಡಿ ಹಂಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರನ್ನ ಕಾಪಾಡೋದಕ್ಕೆ JD ಮೆಕ್ಡೊನಾಗ್ ಅವರು ಕೂಡ ಬರ್ತಾರೆ. ಆ ಕಡೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು JD ಮೆಕ್ಡೊನಾಗ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಕೂಡಿ ಗ್ರಾಸ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ CM ಪಂಕ್ ಅವರು ಎಂಟ್ರೆನ್ಸ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಬಂದು ಇವತ್ತು ನೀನು ಹೋಗಿ ರಿಂಗ್ ಅಲ್ಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು, ಯಾಕಂದ್ರೆ ನನ್ನ ಬ್ರದರ್ ಇವತ್ತು ವಾರ್ ಮೋಡ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ನಗಾಡ್ಕೊಂಡು ರಿಂಗ್ ಗೆ ಬರ್ತಾರೆ. CM ಪಂಕ್ ಅವರಿಗೆ ಅದ್ಭುತವಾದ ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ರಿಂಗ್ ಗೆ ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ ಅವರ ಬ್ರದರ್ ರೋಮನ್ ರೈನ್ಸ್ ಅವರ ಕಸನ್ ಹೇಳ್ತಾ ಇದ್ರು ಜೇ ಊಸೋ ಅವರು ಸಿಕ್ಕಾಪಟ್ಟೆ ವಾರ್ ಮೋಡ್ ಅಲ್ಲಿ ಇದ್ದಾರೆ ಅಂತ. ಸೊ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ಇನ್ನ ಯಾವ ಮೋಡ್ ಅಲ್ಲಿ ಇದೀವಿ ಅಂತ. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರು ಕಳೆದ ವಾರ ನನ್ನನ್ನ ಓಲ್ಡ್ ಅಂತ ಹೇಳಿದ್ರು. ಸೊ ಮಂಡೇ ನೈಟ್ರೋ ನಿಜವಾಗ್ಲೂ ನಾನು ಓಲ್ಡ್ ಅಂತ ನಿಮಗೆ ಅನ್ಸುತ್ತಾ ಅಂತ ಕೇಳ್ತಾರೆ. ಅಂಡ್ ಇಡೀ ಕ್ರೌಡು ಎಸ್ 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 ಅಂತ ಚಾಂಟ್ನ ಮಾಡುತ್ತೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ಇನ್ನೊಂದ್ಸತಿ ಹೇಳಿ ನಾನು ನಿಜವಾಗ್ಲೂ ಕೂಡ ಓಲ್ಡ್ ಅಂತ ನಿಮ್ಮೆಲ್ಲರಿಗೂ ಕೂಡ ಅನ್ಸುತ್ತಾ ಅಂತ. ಅಂಡ್ ಅದಕ್ಕೆ ಕ್ರೌಡು ಆಫ್ ಕೋರ್ಸ್ ಎಸ್ ಎಸ್ ಅಂತ ಚಾಂಟ್ನ ಮಾಡುತ್ತೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೌದು ನಾನು ಓಲ್ಡು ಅಂಡ್ ಅದರಿಂದ ನನಗೇನಾದ್ರೂ ತೊಂದರೆ ಇದೆಯಾ? ಹೆಲ್ ನೋ, ಬರೀ ನೋ ಅಲ್ಲ, ಬದಲಿಗೆ ಹೆಲ್ ನೋ. ಎಸ್ ಈ ಒಂದು ವಯಸ್ಸಲ್ಲಿ ನಾನು ನನ್ನ ವಯಸ್ಸನ್ನ ಒಪ್ಕೋತೀನಿ. ನಾನು ಮಿಡಲ್ ಏಜ್ಡ್ ಮ್ಯಾನು ಅಂಡ್ ನಾನು ನನ್ನ ಗಡ್ಡಕ್ಕೆ ರೋಮನ್ ರೈನ್ಸ್ ಅವರ ರೀತಿ ಡೈ ಹಾಕೊಂಡು ಓಡಾಡೋದಿಲ್ಲ. ಏನೇ ಆಗ್ಲಿ ಈ ಒಂದು ವಯಸ್ಸಲ್ಲೂ ಕೂಡ ತುಂಬಾ ಜನ ಸಾಧಕರು ತುಂಬಾ ಕೆಲಸನ ಮಾಡಿದ್ದಾರೆ. ಅಂಡ್ ಅದನ್ನ ನಾನು ರೋಮನ್ ರೈನ್ಸ್ ಅವರ ಮೇಲೆ ಮಾಡಿ ತೋರಿಸ್ತೀನಿ. ರಸ್ಸಲ್ ಮೇನಿಯಾದಲ್ಲಿ ನಾನು ಹಾಗೆ ರೋಮನ್ ರೈನ್ಸ್ 20 ನಿಮಿಷದ ಮ್ಯಾಚ್ ನ ಕೊಟ್ಟಾದ್ಮೇಲೆ ರೋಮನ್ ರೈನ್ಸ್ ಅವರ ದೇಹದ ಮೇಲೆ ಇರ್ತಕ್ಕಂತಹ ಎಣ್ಣೆ ಎಲ್ಲ ಕರ್ಗೋದ್ಮೇಲೆ ಅವನಿಗೆ ನಾನು GTS ನ ಹಾಕಿ ಮಲಗಿಸ್ತೀನಿ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಓಲ್ಡ್ ಮ್ಯಾನು ಏನು ಮಾಡಬಲ್ಲ ಅಂತ. ಏನೇ ಆಗ್ಲಿ ಈಗ ಸುಮೋನ್ ಫ್ಯಾಮಿಲಿಯಿಂದ ನನಗೆ ವಾರ್ನಿಂಗ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಸುಮೋವನ್ಸ್ ಗಳು ಒಬ್ಬರೇ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆ ಆಫ್ ಕೋರ್ಸ್ ಎಲ್ಲದರಲ್ಲೂ ಕೂಡ ಹೆಲ್ಪ್ ಬೇಕು. ಅಂಡ್ ಅವರು ಯಾವತ್ತೂ ಕೂಡ ನನ್ನ ಬಳಿ ಈ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಥೀಮ್ ಸಾಂಗ್ ಇಟ್ಟಾಗುತ್ತೆ. ಆದ್ರೂ ಕೂಡ ನಮ್ಮ CM ಪಂಕ್ ಅವರು ಮೈಕಲ್ಲಿ ಮಾತಾಡ್ತಾ ಈಗ ನಾನು ಸುಮೋವನ್ಸ್ ಗಳ ವಿರುದ್ಧ ಫೈಟ್ ಆಡಬೇಕು ಅಂತ ನಿಂತ್ಕೊಂಡ್ರೆ ಆ ಒಂದು ಫೈಟ್ ನ ಜೇ ಊಸೋ ಇಂದಾನೆ ಪ್ರಾರಂಭ ಮಾಡ್ತೀನಿ. ಅವನು ಸಾಯೋ ತನಕನೂ ಕೂಡ ನಾನು ಅವನಿಗೆ ಹೀಟ್ ಮಾಡ್ತಾ ಇರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ನಮ್ಮ ಜೇ ಊಸೋ ಅವರು ರಿಂಗ್ ಹತ್ರ ಬರ್ತಾರೆ. ರಿಂಗ್ ಹತ್ರ ಬಂದ ಕೂಡಲೇ ನಮ್ಮ CM ಪಂಕ್ ಅವರು ಬಾ ನನ್ನ ಮೇಲೆ ಅಟ್ಯಾಕ್ ಮಾಡು ಅಂತ ಕರಿತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು ನಾನು ರಿಂಗ್ ಗೆ ಬರ್ತೀನಿ ಅಂತ ಹೇಳಿ ನಾನು ನಿನಗೆ ಮುಂಚೆನೆ ಹೇಳಿದ್ದೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ ಅಂತ. ಆದ್ರೂ ಕೂಡ ನೀನು ಇಲ್ಲಿ ಬಂದು ನಿನಗೆ ವಯಸ್ಸಾಗಿದೆ ಆದ್ರೂ ಕೂಡ ಇಲ್ಲಿ ಬಂದು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದೆಯಾ, ಇದು ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಜೇ ಸ್ವಲ್ಪ ನಿಲ್ಸು, ಈಗ ನೀನು ಸಿಕ್ಕಾಪಟ್ಟೆ ಕೋಪದಲ್ಲಿ ಇದೆಯಾ, ನೀನು ಕೋಪಗೊಂಡ್ರೆ ನಿಜವಾಗ್ಲೂ ನೀನು ನೀನಾಗಿರೋದಿಲ್ಲ, ತಗೋ ಸ್ನೀಕರ್ಸ್ ತಿನ್ನು ಅಂತ ಕೊಡಲ್ಲ. ಏನೇ ಆಗ್ಲಿ ಅವರು ಹೇಳ್ತಾರೆ ನಿನಗೆ ಕೋಪ ಬಂದ್ರೆ ನೀನು ನೀನಾಗಿರೋದಿಲ್ಲ, ಅದಕ್ಕೋಸ್ಕರ ಇವತ್ತು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲೂ ಕೂಡ ನಾವು ಡಿಸ್ಕ್ವಾಲಿಫಿಕೇಶನ್ ಇಂದ ಸೋತ್ವಿ. ಅಂಡ್ ನೆಕ್ಸ್ಟ್ ವೀಕು ನಾವು ನನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಆನ್ ದ ಲೈನ್ ಇಡಬೇಕಾಗುತ್ತೆ. CM ಪಂಕ್ ಅವರ ವಿಚಾರನ ಬಿಟ್ಟಾಕು, ಅವ್ರನ್ನ ನಾವು OTC ಗೆ ಬಿಡೋಣ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ OTC ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು CM ಪಂಕ್ ಅವರ ವಿಚಾರನ ರೋಮನ್ ರೈನ್ಸ್ ಅವರಿಗೆ ಬಿಡೋದಕ್ಕೆ ರೋಮನ್ ರೈನ್ಸ್ ಇಲ್ಲಿ ಬಂದಿಲ್ವಲ್ಲ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ರೋಮನ್ ರೈನ್ಸ್ ಅವರು ಬರಬೇಕಾದ್ರೆ ಪ್ರತಿ ಬಾರಿನೂ ಕೂಡ ಆ ಒಂದು ಆರಾ ಫೀಲ್ ಆಗುತ್ತೆ ಅಂತಾನೆ ಹೇಳಬೇಕು. ರೋಮನ್ ರೈನ್ಸ್ ಅವರು ಸೀದಾ ರಿಂಗ್ ಗೆ ಬರ್ತಾರೆ. ಅಂಡ್ ಮೈಕ್ ನ ತಗೊಂಡು ಜಿಮ್ಮಿ ನಾನು ನೋಡಿದೆ ಈಗಾಗಲೇ ನೀವು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇದ್ರಿ ಅಂಡ್ ಅದಾದ್ಮೇಲೆ ನೀವು ಇಲ್ಲೂ ಕೂಡ ಇದ್ದೀರಾ. ಈಗ ನೀನು ಸುಮ್ಮನೆ ನಿನ್ನ ಬ್ರದರ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ನೀನು ಕಳಿಸ್ಬೇಡ, ಯಾಕಂದ್ರೆ ಅವರು ನಿನಗೆ ಹೆಲ್ಪ್ ಮಾಡಬಹುದು, ಈ ಟೈಮಲ್ಲಿ ಅವರಿಂದ ನಿನಗೆ ಹೆಲ್ಪ್ ಆಗುತ್ತೆ, ನಿನಗೆ ಒಳ್ಳೇದು ಅಂತ ಹೇಳ್ತಾರೆ. ಅಂಡ್ ಅದರಿಂದ ನಮ್ಮ ಜೇ ಊಸೋಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಸೀದಾ ಹೋಗಿ CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಇಟ್ಕೊಳ್ಳೋದಕ್ಕೆ ಹೋಗ್ತಾರೆ. ಬಟ್ ಜೇ ಊಸೋ ಅವರು ಸೀದಾ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ನಮ್ಮ CM ಪಂಕ್ ಅವರು ಉಲ್ಟಾ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಹೋಗಿ CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇದರಿಂದ ರೋಮನ್ ರೈನ್ಸ್ ಅವರಿಗೆ ಇನ್ನೂ ಕೂಡ ಕೋಪ ಬಂದು ಅವರು ಸೀದಾ CM ಪಂಕ್ ಅವರಿಗೆ ಒಂದು ಸೂಪರ್ಮನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಜಿಮ್ಮಿ ಊಸೋಗೆ ಹೇಳ್ತಾರೆ ನಿನ್ನ ಬ್ರದರ್ನ ಕರ್ಕೊಂಡು
ಮುಗಿಸ್ಕೊಂಡು ಈಗಲೇ ಇಲ್ಲಿಂದಾನೆ ಹೊರಟೋಗು ಅಂತ. ಸೊ ರೋಮನ್ ರೈನ್ಸ್ ಅವರು ತನ್ನ ಜಾಕೆಟ್ನೆಲ್ಲ ತೆಗ್ದು ಫುಲ್ ಆನ್ ಫೈರ್ ಮೋಡ್ಗೆ ಬರ್ತಾರೆ. ನಮ್ಮ ಜೇ ಉಸೋ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನಿನ್ನ ತಂದೆ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಅವನು ಮಾತಾಡಿದ್ದಾನೆ, ಅವನನ್ನ ಬಿಡಬೇಡ ರೈನ್ಸ್, ಅವನ್ನ ಬಿಡಬೇಡ ಊಸ್, ಅವನ್ನ ಸ್ಮ್ಯಾಶ್ ಮಾಡು ಅಂತ ರೋಮನ್ ರೈನ್ಸ್ ಅವರಿಗೆ ಇಲ್ಲಿ ಜೇ ಉಸೋ ಅವರು ಉರಿದುಂಬಿಸ್ತಾರೆ. ಅಂಡ್ ಜೇ ಉಸೋ ಅವರ ಮಾತನ್ನ ಕೇಳಿ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಸಿಎಂ ಪಂಕ್ ಅವರಿಗೆ ಒಂದು ಪವರ್ ಬಾಂಬ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಇವತ್ತು ಈ ಒಂದು ಕಾಲ್ ನ ನಮ್ಮ ಜೇ ಉಸೋ ಅವರು ತಗೊಂಡಿದ್ದಾರೆ. ಜೇ ಉಸೋ ಅವರು ಹೇಳಿದ್ಕೆ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಬ್ರೂಟಲಿ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅಟ್ಯಾಕ್ ಮಾಡಿಸ್ಕೊಂಡ ಮೇಲೂ ಕೂಡ ನಮ್ಮ ಸಿಎಂ ಪಂಕ್ ಅವರು ನಗಾಡ್ತಾ ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇವತ್ತು ಮಂಡೇ ನೈಟ್ ರಾ ನ ಲೀವ್ ಮಾಡ್ತಾರೆ. ಏನೇ ಆಗ್ಲಿ ಇವತ್ತಿನ ಮಂಡೇ ನೈಟ್ ರಾ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಓಪನಿಂಗ್ ಎಂಡಿಂಗ್ ನ ಡಬ್ಲ್ಯೂ ಅವರು ಅದ್ಭುತವಾಗಿ ಟರ್ನ್ ಅಂಡ್ ಟ್ವಿಸ್ಟ್ ಗಳಿಂದ ಕೂಡಿಸ್ತಾ ಇದ್ದಾರೆ. ಅಂಡ್ ಮಧ್ಯದಲ್ಲೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ಇನ್ಸರ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ಇವತ್ತಿನ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನೇನು ರಸಲ್ ಮೇನಿಯಾ ಬರ್ತಾ ಇದೆಯಲ್ಲ, ಶೋಗಳು ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ಬ್ಯಾಂಗರ್ ಆಗಿರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಇವತ್ತಿನ ಈ ಒಂದು ಶೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಫೈನಲಿ ಇವತ್ತು ರೋಮನ್ ರೈನ್ಸ್ ಅವರ ಆ ಒಂದು ಟ್ರೈಬಲ್ ಚೀಫ್ ಅಗ್ರೆಷನ್ ಮೋಡ್ ನ ನಮ್ಮ ಜೇ ಉಸೋ ಅವರು ಮಂಡೇ ನೈಟ್ ರಾ ಅಲ್ಲಿ ಆಕ್ಟಿವ್ ಮಾಡಿದ್ರು. ಇದ್ರ ಬಗ್ಗೆ ನೀವೇನಾದ್ರೂ ಕಮೆಂಟ್ ಮಾಡಬೇಕು ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.